ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಸಂತೋಷ್ ಅಂತೇಳಿ ಈ ಒಂದು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ನಾನು HDFC ಬ್ಯಾಂಕ್ನಲ್ಲಿ ಆಸ್ ಅ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅದನ್ನು ಕ್ವಿಟ್ ಮಾಡಿ ಈ ಒಂದು ಇಂಡಸ್ಟ್ರಿಯಲ್ಲಿ ಇವತ್ತು ಫುಲ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಒಂದು ಇಂಡಸ್ಟ್ರಿಯಲ್ಲಿ ಮೋರ್ ದೆನ್ ಒಂದು 5 to 10 crores ಮೇಲೆ ಅರ್ನ ಮಾಡಿದ್ದೀನಿ. ಸೊ ಹಾಗಾಗಿ ನನ್ನ ಕನಸುಗಳು ಮತ್ತೆ ನನ್ನ ಜೊತೆ ಇದ್ದಂಥ ಸಹಪಾಠಿಗಳು ಎಷ್ಟೋ ಜನಗಳ ಕನಸುಗಳು ಪೋಸ್ಟ್ಗೆ ನನ್ನ ಜೊತೆ ಇನ್ಕಮ್ ಮಾಡಿದ್ದಾರೆ. ಅಂತ ಒಂದು ಅದ್ಭುತವಾದ ಒಂದು ಅವಕಾಶದ ಬಗ್ಗೆ ಇವತ್ತು ನಿಮಗೆ ಪರಿಚಯ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಕ್ಲಿಯರ್? ಹಲೋ, ಯಾಕೆ ಹೇಳ್ತಾ ಇದ್ದೀನಿ ಮಾತನಾಡಿದ್ರೆ ಬಂದು ಕೂತಿದ್ದೀವಿ ಇಲ್ಲಿ, ಎಷ್ಟೋ ಜನ ಹೊಸಬರಿದ್ದೀರಿ, ಎಷ್ಟೋ ಜನ ಆಲ್ರೆಡಿ ಲೀಡರ್ಸ್ ಇದ್ದಾರೆ. ಸೊ ಸ್ವಲ್ಪ ಇರ್ಸ್ಕೊಂಡು ಆಗ್ಬೋದು, ಏನಪ್ಪ ಬಂದಿದ್ದಾರೆ, ಏನೋ ಹೇಳ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂತ. ಸೊ ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನ ಇನ್ವೈಟ್ ಮಾಡೋದು ಇಷ್ಟೇ ವಿಚಾರ. ಇಲ್ಲೊಂದು ಅದ್ಭುತ ಅವಕಾಶ ಇದೆ. ಈ ಅವಕಾಶನ ನೀವು ಹೇಗೆ ಬೇಕಾದ್ರೂ ರಿಸೀವ್ ಮಾಡ್ಕೋಬಹುದು. ಆಸ್ ಎ ಕಸ್ಟಮರ್, ಆಸ್ ಎ ಡಿಸ್ಟ್ರಿಬ್ಯೂಟರ್, ಆಸ್ ಎ ಲೀಡರ್, ನೀವು ಹೇಗೆ ಬೇಕಾದ್ರೂ ಅದನ್ನ ಏನು ಮಾಡ್ಕೋಬಹುದು, ತಗೋಬಹುದು. ರಿಸೀವ್ ನಿಮ್ಮ ಕೈಲಿದೆ. ಸೊ ಹಾಗಾಗಿ ಅವ್ರಿಗೆ ಒಂದು ಅವಕಾಶ ಕೊಡ್ಲಿಕ್ಕೆ ಹಾಲ್ಗೆ ಇನ್ವೈಟ್ ಮಾಡಿದ್ದಾರೆ. ಇಟ್ಸ್ ಕ್ಲಿಯರ್, ಆನ್ಲೈನ್ ಅಜೆಂಡಾ. ಸೊ ಸುದ್ದಿ ಬಳಸಿ ಮಾತಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈ ಒಂದು ಅವಕಾಶದಲ್ಲಿ ಇದು ಏನು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ನನಗೆ ಪರಿಚಯ ಮಾಡ್ಕೊಡ್ತೀನಿ. ಓನ್ಲಿ ಆಪರ್ಚುನಿಟಿ. ಕ್ಲಿಯರ್ ಸರ್? ಕ್ಲಿಯರ್? ಸೊ ಹಾಗಾಗಿ ನನಗೆ ನೀವು ಒಂದು 45 minutes ಟೈಮ್ ಕೊಡ್ಬೋದಾ? ಸೊ ಹಾಗಾಗಿ ಈ ಒಂದು ಅವಕಾಶ, ಈ ಒಂದು ಆಪರ್ಚುನಿಟಿ ಬಗ್ಗೆ ತಿಳ್ಕೊಂಡು ಏನು ಅಂತ ತಿಳ್ಕೊಳ್ಳೋದು ಮುಂಚೆ ಈ ಅವಕಾಶದಲ್ಲಿ ಅಚೀವ್ ಮಾಡಿರೋ ಬಗ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಕೇಳ್ಕೊಂಡು ಆಮೇಲೆ ತಿಳ್ಕೊಳ್ಳೋದು, ಅಥವಾ ಫಸ್ಟೇ ಅವಕಾಶ ತಿಳ್ಕೊಂಡು ಆಮೇಲೆ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಕೇಳೋದು? ಹೊಸಬ್ರು ಎಷ್ಟು ಜನ ಇದ್ದೀರಾ? ಹೊಸಬ್ರು ಪ್ಲೀಸ್ ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ರೈಸ್ ಮಾಡ್ತಾ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೀನಿ ಅಂತ ನಾನು ಪರಿಚಯ ಮಾಡ್ಕೊಳಕ್ಕೆ ಕೇಳ್ಬೋದಾ? ಸೊ ಹಾಗಾಗಿ ಥ್ಯಾಂಕ್ ಯು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಫಸ್ಟೇ ಹೊಸಬ್ರ ಹತ್ರ ಮಾತಾಡ್ಸೋದ್ರಿಂದ ಮತ್ತೆ ಲೀಡರ್ಸ್ಗಳ ಹತ್ರ ಯಾರೆಲ್ಲ ಬಂದಿದ್ದಾರೆ, ಏನೆಲ್ಲ ಅಚೀವ್ ಮಾಡಿದೆ ಅಂತ ತಿಳ್ಕೊಳ್ಳೋದ್ರಿಂದ ನೀವು ಅವಕಾಶ ಆಪರ್ಚುನಿಟಿ ಸ್ವಲ್ಪ ಸೀರಿಯಸ್ ಆಗಿ ಮಾಡ್ಬೋದು, ಕೇಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳಿದೆ ಅಷ್ಟೇ. ಸೊ ಹಾಗಾಗಿ ಫಸ್ಟ್ ಈ ಆಪರ್ಚುನಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೇ ನಾವು ಒಂದು 10 minutes ನಿಮ್ಗೆಲ್ಲರಿಗೂ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ. ಕ್ಲಿಯರ್ ಸರ್? ಹಲೋ. ಸೊ ಹಾಗಾಗಿ ನಾನು ಇವತ್ತು ಇಲ್ಲಿ ಮಾಸ್ಟರ್ ಅಲ್ಲ, ಏನಲ್ಲ, ಲೆಕ್ಚರರು ಅಲ್ಲ, ನೀವುಗಳು ಯಾರು ಸ್ಟೂಡೆಂಟ್ಸು ಅಲ್ಲ, ನನಗಿಂತ ದೊಡ್ಡವರಿದ್ದೀರಿ. ನನಗೇನಾದ್ರು ತಿಳಿದೆ, ನಾನು ಬೈ ಮಿಸ್ಟೇಕ್ ಆಗಿ ನನ್ನಿಂದ ಏನಾದ್ರು ತಪ್ಪಾಗಿ ಏನಾದ್ರು ಮಾತು ಬಂದ್ರೆ ದಯವಿಟ್ಟು ಕ್ಷಮಿಸಿ. ನನಗಿಂತ ಚಿಕ್ಕವರು ಇದ್ದೀರಿ. ಸೊ ಹಾಗಾಗಿ ಎಲ್ಲರೂ ನಾನು ಕೇಳ್ಕೊಳ್ಳೋದಿಷ್ಟೇ. ಸೊ ನಾನು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿ. ಈ ಒಂದು ಇಂಡಸ್ಟ್ರಿಗೆ ಬಂದ ಮೇಲೆ ನನ್ನನ್ನು ನಾನು ಬದಲಾವಣೆಗಳು ಮಾಡ್ಕೊಂಡಿದ್ದೀನಿ. ಕ್ಲಿಯರ್ ಸರ್? ಹಲೋ. ಸೊ ಹಾಗಾಗಿ ಈ ಒಂದು ಸೆಷನ್ ನೀವು ಪರ್ಮಿಷನ್ ಕೊಟ್ರೆ ಸೊ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ವೆಲ್ಕಮ್ ಟು ದ ಬಿಗ್ಗೆಸ್ಟ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಆಪರ್ಚುನಿಟಿ. ಆಪರ್ಚುನಿಟಿ ಅಂದ್ರೆ ಕನ್ನಡದಲ್ಲಿ ಹೇಳ್ತೀವಿ ಅವಕಾಶ. ಅದ್ಭುತವಾಗಿರೋ ಒಂದು ಅವಕಾಶ. ಲೈಫಲ್ಲಿ ಎಲ್ಲರಿಗೂ ಅವಕಾಶ ಅನ್ನೋದು ಯಾವ ಏಜಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ಏನಿಲ್ಲ ನಮಗೆ ಗೊತ್ತಿದ್ಯಾ? ಕೆಲವು ಸ್ವಲ್ಪ ಹಿಂದೆ ಹೋಗ್ಬಿಡಿ. ಅವಕಾಶ ಯಾವ ಏಜಲ್ಲಿ ಬೇಕಾದ್ರೆ ಏನಾಗ್ಬೋದು, ಸಿಗ್ಬೋದು. ಇದಕ್ಕೆ ಸಮ್ಮತಿ ಇದೆ ಅಲ್ವ ನಿಮ್ಮ ಹತ್ರ? ಏನಕ್ಕೆ ಅಂದ್ರೆ ಲೈಫಲ್ಲಿ ಆಪರ್ಚುನಿಟಿಗಳು ಸಿಕ್ಕಿದಾಗ ಅಂದ್ರೆ ಏಣಿಗಳ ತರ ಮಾಡ್ಕೊಂಡಿದ್ದೀವಿ ಸ್ಟೆಪ್. ನಿಮ್ಮ ಲೈಫಲ್ಲಿ ಕೂಡ ಎಷ್ಟು ಆಪರ್ಚುನಿಟಿ ಒಂದೇ ಅಂತ ಹೇಳ್ತಾರೆ.